ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕೋಗಿಲು ನಿರಾಶ್ರಿತರಿಗೆ ಇಂದು ಹೊಸ ಮನೆ ಭಾಗ್ಯ ಏನಾದ್ರೂ ಒಲಿದು ಬರುತ್ತಾ? ಡಿಸಿಎಂ ಡಿಕೆ ಭೇಟಿಯಾದ ಸಚಿವ ಜಮೀರ್ ಅಹಮದ್ ಸದಾಶಿವನಗರದಲ್ಲಿರುವಂತಹ ಡಿಸಿಎಂ ಡಿಕೆ ನಿವಾಸಕ್ಕೆ ನೇರವಾಗಿ ಭೇಟಿ ಕೊಟ್ಟು ಮಾತನಾಡಿದ್ದಾರೆ. ನಿವಾಸಿಗಳಿಗೆ ಮನೆಗಳ ಹಂಚಿಕೆ ಚರ್ಚೆ ನಡುವೆಯೇ ಭೇಟಿಯನ್ನ ನೀಡಲಾಗಿದೆ. ಹಾಗಾಗಿ ಕೋಗಿಲು ನಿರಾಶ್ರಿತರಿಗೆ ಇವತ್ತೇನಾದರೂ ಹೊಸ ಮನೆ ಭಾಗ್ಯವೇನಾದರೂ ಒಲಿದು ಬರುತ್ತಾ ಅನ್ನುವಂಥ ಮಾಹಿತಿ. ಡಿಸಿಎಂ ಡಿಕೆರನ್ನ ಈಗಷ್ಟೇ ಸಚಿವ ಜಮೀರ್ ಅಹಮದ್ ಭೇಟಿಯಾಗಿದ್ದಾರೆ. ಸದಾಶಿವನಗರದಲ್ಲಿರುವಂತಹ ಡಿಸಿಎಂ ಡಿಕೆ ನಿವಾಸಕ್ಕೆ ನೇರವಾಗಿ ಭೇಟಿಯನ್ನು ಕೊಟ್ಟು ಜಮೀರ್ ಅಹಮದ್ ನಿವಾಸಿಗಳಿಗೆ ಮನೆ ಹಂಚಿಕೆ ವಿಚಾರ ಈಗಾಗಲೇ ಮುನ್ನೆಲೆಗೆ ಬಂದಿರುವಂತಹ ಬೆನ್ನಲ್ಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಜೊತೆ ಏನಾದರೂ ಮಾತಾಡಿ ತಕ್ಷಣವೇ ಅವರಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಏನಾದರೂ ಚರ್ಚೆ ಆಗಿದೆಯಾ ಅನ್ನುವಂಥ ಮಾಹಿತಿ. ಇದು ಸಚಿವ ಜಮೀರ್ ಅಹಮದ್ ಡಿಕೆ ಶಿವಕುಮಾರ್ ಮನೆಗೆ ಭೇಟಿ ಕೊಡ್ತಾ ಇರುವಂತಹ ದೃಶ್ಯಗಳಿದು. ಕೋಗಿಲು ಲೇಔಟ್ನಲ್ಲಿ ಈಗಾಗಲೇ ಅಲ್ಲಿನ ನಿರಾಶ್ರಿತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. 19ನೇ ತಾರೀಕಿನಂದು ಮನೆಯನ್ನು ಕೆಡವಿದ್ದೀರಿ, ಇಲ್ಲಿವರೆಗೂ ಕೂಡ ನಮಗೆ ಮನೆ ಇಲ್ಲ, ಗಂಜಿ ಕೇಂದ್ರಗಳಿಗೆ ಹೋಗಿ ಪ್ರತಿನಿತ್ಯ ಪಡಬಾರ್ದ ಕಷ್ಟಗಳನ್ನು ಪಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಡಾಕ್ಯುಮೆಂಟ್ಸ್ ಈಗಾಗಲೇ ವೆರಿಫಿಕೇಶನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಡಿಕೆಶಿ ಭೇಟಿ ಬಳಿಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 26 ಜನರಿಗೆ ಮನೆಯನ್ನ ಕೊಡಬಹುದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಪ್ರಾಥಮಿಕವಾದಂತ ಮಾಹಿತಿ ಇದು. 26 ಜನರಿಗೆ ಈಗ ಮನೆ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಡಾಕ್ಯುಮೆಂಟ್ಗಳಿಗಾಗಲೇ ವೆರಿಫಿಕೇಶನ್ ನಡೀತಾ ಇದೆ ಅಂತ ವಸತಿ ಸಚಿವ ಜಮೀರ್ ಅಹಮದ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಸುಮಾರು ಈಗಾಗಲೇ ನಿನ್ನೆ ಮೊನ್ನೆಯಿಂದಲೂ ಕೂಡ ನಿರಂತರವಾಗಿ ಡಾಕ್ಯುಮೆಂಟ್ ವೆರಿಫೈ ಮಾಡ್ತಾನೆ ಇದ್ದಾರೆ. 50 ಜನರ ವೆರಿಫಿಕೇಶನ್ ನಿನ್ನೆ ಕೂಡ ಆಗಿತ್ತು. ನಿಮಗೆ ಕಾಲ್ ಬಂದರೆ ಕನ್ಫರ್ಮ್ ಅಂತ ಅಂದ್ಕೊಳ್ಳಿ ಅಂತ ಅಧಿಕಾರಿಗಳು ಹೇಳಿದ್ರು. ಹಾಗಾಗಿ ಕೆಲವರು ನಮಗಿನ್ನೂ ಯಾವುದೇ ರೀತಿ ಕಾಲ್ ಬಂದಿಲ್ಲ, ಕನ್ಫರ್ಮೇಷನ್ ಎಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ರು. ಇದೀಗ ವಸತಿ ಸಚಿವರು ಕೊಡ್ತಾ ಇರುವಂಥ ಮಾಹಿತಿ ಪ್ರಕಾರ 26 ಜನರಿಗೆ ಈಗ ಪ್ರಾಥಮಿಕವಾಗಿ ಮನೆಯನ್ನು ಕೊಡಬಹುದು. ಹಾಗಾದ್ರೆ ಇವತ್ತೇ ಏನಾದರೂ ಅವರಿಗೆ ಮನೆಯನ್ನ ನಿವೇಶನವನ್ನ ಕೊಡಲಾಗುತ್ತಾ? ಸದ್ಯದ ಕುತೂಹಲಕ್ಕೆ ಕಾರಣವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ನ ಈಗ ಸಚಿವ ಜಮೀರ್ ಅಹಮದ್ ಭೇಟಿಯನ್ನ ಮಾಡಿದ್ರು. ನಿರಾಶ್ರಿತರಿಗೆ ಮನೆ ಕೊಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳಾಗ್ತಾ ಇತ್ತು. ಡಿಸಿಎಂರನ್ನ ನೇರವಾಗಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಒಂದು ಕಡೆ ವೆರಿಫಿಕೇಶನ್ ಕೂಡ ಆಗ್ತಾ ಇದೆ, ಡಾಕ್ಯುಮೆಂಟ್ಸ್ ಎಲ್ಲವೂ ಕರೆಕ್ಟ್ ಆಗಿದೆಯಾ, ಇವರು ನಮ್ಮ ರಾಜ್ಯದಲ್ಲೇ ಕೋಗಿಲ್ ನಿವಾಸದಲ್ಲೇ ಅಲ್ಲೇ ಇದ್ದು ಬದುಕಿದಂಥವರ ಅಥವಾ ಬೇರೆ ಬಾಂಗ್ಲಾದೇಶದಿಂದ ಏನಾದರೂ ಬಂದು ಬದುಕಿದ್ದಾರಾ? ಯಾಕೆಂದರೆ ಬಿಜೆಪಿ ಕೂಡ ಆರೋಪಗಳನ್ನು ಮಾಡ್ತಾ ಬಂತು. ಬಾಂಗ್ಲಾದೇಶಿಗರಿಗೂ ಕೂಡ ಇಲ್ಲಿ ಜಾಗವನ್ನು ನೀಡಲಾಗ್ತಾ ಇದೆ, ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಕೊಡಬಾರದು, ಕೊಟ್ಟರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ. ಇದೀಗ ಡಾಕ್ಯುಮೆಂಟ್ ಸಮೇತವಾಗಿ ಕೃಷ್ಣ ಬೈರೇಗೌಡರು ಸರ್ಕಾರಕ್ಕೆ ಈಗ ಮಾಹಿತಿಯನ್ನು ಕೂಡ ಸಲ್ಲಿಸಿದ್ದಾರೆ. 108 ಕರ್ನಾಟಕದ ಕುಟುಂಬಗಳಿದೆ, ಹಾಗೆ 103 ಜನ ಬೇರೆ ಬೇರೆ ಭಾಷೆಯವರು ಕೂಡ ಇದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ನ ಕೂಡ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿರೋದ್ರಿಂದಾಗಿ 26 ಜನರಿಗೆ ಈಗ ಪ್ರಾಥಮಿಕವಾಗಿ ಇವತ್ತು ಮನೆ ಕೊಡಬಹುದು ಅನ್ನೋದ್ರ ಬಗ್ಗೆ ಜಮೀರ್ ಅಹಮದ್ ಮಾಹಿತಿನ ಕೊಟ್ಟಿದ್ದಾರೆ. ಇನ್ನು ಕಂಡೀಷನ್ ಹಾಕಿ ಮನೆಯನ್ನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆವರೆಗೂ ಕೂಡ ಯಾವ ಕಾರಣಕ್ಕೂ ಕೂಡ ಮನೆಯನ್ನ ಕೊಡಲ್ಲ, ಕಂಡೀಷನ್ಸ್ ಅನ್ನ ಹಾಕಲಾಗುತ್ತೆ, ನಂತರದಷ್ಟೇ ಮನೆ ಹಸ್ತಾಂತರ ಆಗುತ್ತೆ. ಸ್ಥಳೀಯರೇ ಆಗಿರಬೇಕು, ಅವ್ರಿಗೆ ಮಾತ್ರ ಮನೆಯನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಯಾವುದೇ ಚರ್ಚೆಯನ್ನ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸ್ಥಳೀಯರಾಗಿರ್ಬೇಕು, ಅವರ ಡಾಕ್ಯುಮೆಂಟ್ಸ್ ಕಂಪ್ಲೀಟ್ ಆಗಿ ಒಂದು ಕ್ಲಿಯರ್ ಇರಬೇಕು, ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ, ಆ ರೂಲ್ಸ್ನೆಲ್ಲ ಅವ್ರು ಫಾಲೋ ಮಾಡಬೇಕಾಗುತ್ತೆ ಅಂತ ವಸತಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 26 ಜನರಿಗೆ ಈಗ ಮನೆಯನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದು, ಕಂಡೀಷನ್ಸ್ ಹಾಕಿ ನಾವು ಮನೆಯನ್ನು ಕೊಡ್ತೀವಿ, ಆವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಮನೆಯನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು 26 ಜನರ ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆಯಂತೆ, ಅವರಿಗೆ ಇವತ್ತು ಮನೆಯನ್ನ ಕೊಡಬಹುದು ಅಂತ ಹೇಳ್ತಿದ್ದಾರೆ ವಸತಿ ಸಚಿವರು. 26 ಕುಟುಂಬಗಳಿಗೆ ಇವತ್ತು ಮನೆಯನ್ನ ನೀಡಲಾಗುತ್ತೆ. 26 ಮನೆಯ ಕುಟುಂಬಗಳ ಡಾಕ್ಯುಮೆಂಟ್ಸ್ ಕೂಡ ಈಗ ಕ್ಲಿಯರ್ ಆಗಿದೆ. ಇಲ್ಲ, ಈಗ ಡಾಕ್ಯುಮೆಂಟ್ಸ್ ಏನೋ ವೆರಿಫಿಕೇಶನ್ ಆಗಿದೆಯಂತೆ. ನಿನ್ನೆ ಕೃಷ್ಣ ಬೈರೇಗೌಡರು ಫೋನ್ ಮಾಡಿದರು, ಈ ಥರ ಡಾಕ್ಯುಮೆಂಟ್ ವೆರಿಫಿಕೇಶನ್ 26 ಜನಗೇನೋ ಆಗಿದೆ ಅಂತ. ಏನೋ 26 ಜನಕ್ಕೆ ಇವತ್ತೇನೋ ಮನೆ ಕೊಡ್ಬೋದು. 26 ಜನಕ್ಕೆ ಏನಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಈಗ ಎಲ್ಲರದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಟೋಟಲ್ 261 ಮನೆಯಲ್ಲಿ 161 ಮನೆಗಳು ಡೆಮಾಲಿಷ್ ಆಗಿದೆ. ಅಪ್ಲಿಕೇಶನ್ಗಳು ಜಾಸ್ತಿ ಬಂದಿದೆ. ಅಪ್ಲಿಕೇಶನ್ ಹಾಕೋರಿಗೆಲ್ಲ ಮನೆ ಕೊಡೋಕ್ಕಾಗಲ್ಲ. ಯಾರು ಡೆಮಾಲಿಷ್ ಮಾಡಿದ್ದಾರೆ ಅವ್ರಿಗೆ ಕನ್ಸಿಡರ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು.
ಕಂಡೀಷನ್ಲಿ, ಅಂದರೆ ಅವ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ, ಅವ್ರು ಲೋಕಲ್ ಆಗಿರಬೇಕು, ನಮ್ಮ ಕರ್ನಾಟಕದವ್ರು ಇರಬೇಕು. ಆಚೆಯವ್ರಿದ್ರೆ ಯಾವ ಕಾರಣಕ್ಕೆ ಕೊಡಲ್ಲ, ಆಚೆಯವ್ರಿಗೆ ಯಾವ ಕಾರಣಕ್ಕೆ ಕೊಡಲ್ಲ. ನಾವು ಲೋಕಲ್ ಆಗಿರೋಗು ಕರ್ನಾಟಕದವ್ರು ಇರಬೇಕು. ಈಗ 1 lakh ಹೌಸಿಂಗ್ ಸ್ಕೀಮ್ಗೆ ನಾವು ಮನೆ ಕೊಡಬೇಕಾದ್ರೆ ಅವ್ರು 5 ವರ್ಷ ಇಲ್ಲಿ ವಾಸ ಮಾಡಿರಬೇಕು, ಬೆಂಗಳೂರು ಸಿಟಿಯವರು. ಅಂಥವ್ರನ್ನೇ ನಾವು ಕೊಡೋಕ್ಕಾಗೋದು. 5 ವರ್ಷ ಅವ್ರು ಯಾರು ವಾಸ ಆಗಿರ್ತಾರೆ ಅದಕ್ಕೆ ತಡ ಆಗ್ತಾ ಇರೋದು, ಆ ಕಾರಣಕ್ಕೇ ತಡ ಆಗ್ತಾ ಇರೋದು. ಇಲ್ಲ, ಈಗ ಡಾಕ್ಯುಮೆಂಟ್ಸ್ ಏನೋ ವೆರಿಫಿಕೇಷನ್ ಆಗಿದೆಯಂತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕಿರಣ್ ಸೂರ್ಯ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಸೂರ್ಯ, ಗಮನಿಸ್ತಾ ಇದ್ದೀವಿ ನಿರಾಶ್ರಿತರಿಗೆ ಮನೆ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ನಿರಾಶ್ರಿತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈಗ ಕೃಷ್ಣ ಬೈರೇಗೌಡರು ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದ್ರು. ಈಗ ಡಾಕ್ಯುಮೆಂಟ್ಸ್ ವೆರಿಫೈ ಕೂಡ ಆಗಿದೆ. ಈಗ ಸಚಿವರು ಹೇಳೋ ಪ್ರಕಾರ 26 ಜನರಿಗೆ ಮನೆ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೇವೆ, ಕ್ಲಿಯರ್ ಇದೆ ಅಂತ ಹೇಳ್ತಿದ್ದಾರೆ. ಏನೇನು ಅಪ್ಡೇಟ್ ಸಿಗ್ತಾ ಇದೆ, ಯಾವಾಗ ಮನೆಗಳನ್ನ ಹಸ್ತಾಂತರ ಮಾಡಬಹುದು? ಹೌದು ಶಕುಂತಲಾ, ಈಗಾಗಲೇ ಕೋಗಿಲು ಲೇಔಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಸತಿ ಸಚಿವರು 26 ಜನರ ಡಾಕ್ಯುಮೆಂಟ್ ಕ್ಲಿಯರ್ ಇದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಅಂದರೆ 26 ಜನರಿಗೆ ಬಹುತೇಕ ಮನೆಯನ್ನು ಕೊಡುವಂಥದ್ದು ನಿರ್ಧಾರ ಆಗಿದೆ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಮನೆ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚರ್ಚೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಅವರು ಈಗಾಗಲೇ ಕೂಡ ಹೇಳಿರುವಂಥದ್ದು. ಇದು ಒಂದು ಕಡೆ ಆದರೆ ಈಗಾಗಲೇ ಕೋಗಿಲು ಲೇಔಟ್ನ ನಿವಾಸಿಗಳಿಗೆ ಮನೆ ಕೊಡುವಂಥ ವಿಚಾರ CM ಸಭೆಯಲ್ಲಿ ನಿರ್ಧಾರವಾಗಿದೆ, ಈಗಾಗಲೇ ಚರ್ಚೆ ಕೂಡ ಆಗಿದೆ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಜಮೀರ್ ಅಹಮದ್ ಅವರು ಹೇಳ್ತಾ ಇರುವಂಥದ್ದು. ಅಂದ್ರೆ 5 ವರ್ಷಗಳ ಕಾಲ ಯಾರು ಇಲ್ಲಿ ಕೋಗಿಲು ಲೇಔಟ್ನಲ್ಲಿ ನೆಲೆಸಿದ್ರು ಅವರಿಗೆ ಮಾತ್ರ ಮನೆಯನ್ನು ಕೊಡ್ತೀವಿ, ಆಚಿನಿಂದ ಬಂದಂತವ್ರಿಗೆ ಅಂದ್ರೆ ಹೊರಗಿನಿಂದ ಬಂದಂಥವ್ರಿಗೆ ಯಾರಿಗೂ ಕೂಡ ಮನೆಯನ್ನ ಕೊಡೋದಿಲ್ಲ. ಅಂದ್ರೆ ಇಲ್ಲಿ 5 ವರ್ಷಗಳ ಕಾಲ ನೆಲೆಸಿರಬೇಕು ಅನ್ನೋಂಥದ್ದು ಮೊದಲ ಹಂತದಲ್ಲಿ. ಅಂದ್ರೆ ಈಗ 26 ಜನರ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿದೆ. ಮೊದಲ ಹಂತದಲ್ಲಿ 26 ಜನರಿಗೆ ಮನೆಯನ್ನ ಕೊಡ್ತೀವಿ. 167 ಮನೆಗಳು ಈಗಾಗಲೇ ಡೆಮಾಲಿಷನ್ ಆಗಿದೆ. ಆದರೆ ಮೊದಲ ಹಂತದಲ್ಲಿ ಈ ಒಂದು 26 ನಿವಾಸಿಗಳಿಗೆ ಮನೆಯನ್ನು ಕೊಡ್ತೀವಿ. ಮುಂದಿನ ಹಂತದಲ್ಲಿ ಪರಿಶೀಲನೆ ಮಾಡ್ತೇವೆ. ಈಗಲೂ ಕೂಡ ಇನ್ನೂ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗ್ತಿದೆ ಅನ್ನೋಂಥ ಮಾತುಗಳನ್ನು ಸಚಿವರು ಹೇಳ್ತಾ ಇದ್ರು. ಕೂಡ ಮೊನ್ನೆ 50 ಜನರ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿರುವಂಥದ್ದು ಕೋಗಿಲು ಲೇಔಟ್ನ ನಿವಾಸಿಗಳ. ನಿನ್ನೆ 40 ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿರುವಂಥದ್ದು. ಒಟ್ಟು ನಿನ್ನೆ ಮೊನ್ನೆ ಸೇರಿ ಒಟ್ಟು 90 ಡಾಕ್ಯುಮೆಂಟ್ಸ್ ಈಗಾಗಲೇ ವೆರಿಫಿಕೇಶನ್ಗೆ ಹೋಗಿರುವಂಥದ್ದು. ಅದರಲ್ಲಿ ಈಗಾಗಲೇ ವಸತಿ ಸಚಿವರು ಹೇಳ್ತಾ ಇರುವಂತೆ 26 ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿ ಇವತ್ತು ಅಥವಾ ಮುಂದಿನ ಅಂದ್ರೆ ಇವತ್ತು ಮನೆ ಕೊಡುವಂತಹ ಸಾಧ್ಯತೆ ಇದೆ ಅನ್ನುವಂಥ ಒಂದು ಮಾತುಗಳನ್ನು ಈಗಾಗಲೇ ಜಮೀರ್ ಅಹಮದ್ ಅವರು ಹೇಳ್ತಾ ಇರುವಂಥದ್ದು. ಜಮೀರ್ ಅಹಮದ್ ಅವರು ಕೂಡ ಈಗಾಗಲೇ ಹೇಳಿರುವಂಥದ್ದು ಹೊಸ ವರ್ಷಕ್ಕೆ ಸಿಹಿ ಸುದ್ದಿಯನ್ನ ಕೊಡ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಹೇಳಿದ್ರು. ನಿವಾಸಿಗಳು ಕೂಡ ಜಮೀರ್ ಅಹಮದ್ ಅವರ ಮಾತನ್ನು ನಂಬಿಕೊಂಡು ಜಮೀದಾರ್ ಅಹಮದ್ ಅವರು ಹೊಸ ವರ್ಷಕ್ಕೆ ಸಿಹಿ ಸುದ್ದಿಯನ್ನ ಕೊಡ್ತಾರೆ ಅನ್ನೋಂಥ ಮಾತುಗಳನ್ನು ಕೂಡ ತಿಳ್ಕೊಂಡಿದ್ರು. ಮತ್ತೆ ಈಗಾಗಲೇ ಕಂದಾಯ ಸಚಿವರು ಕೂಡ ಗುರುವಾರ ಮನೆಗಳನ್ನು ಕೊಡುವಂತಹ ಸಾಧ್ಯತೆಗಳಿದೆ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಹೇಳಿದ್ರು. ಈಗ ಬಹುತೇಕವಾಗಿ 26 ಜನರಿಗೆ ಮೊದಲ ಹಂತದಲ್ಲಿ ಮನೆ ಸಿಗುವಂತಹ ಎಲ್ಲ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಶಕುಂತಲಾ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.